ಇನ್ನು ಮಹಾರಾಷ್ಟ್ರದ ಪೊಲೀಸರು ನೇರವಾಗಿ ಕರ್ನಾಟಕದ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ದಾಳಿಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದ ಪೊಲೀಸರು ಕೂಡ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ಗೃಹ ಸಚಿವರು ಕೊಟ್ಟಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈಗ ಮತ್ತೊಂದು ಸುತ್ತಿನ ಸಮರ ವೇದಿಕೆ ಆಗ್ತಾ ಇದೆ. ಯಾಕೆಂದರೆ ಈ ಮಾತನಾಡ್ತಾ ಗೃಹ ಸಚಿವರು ತುಂಬ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಕರ್ನಾಟಕದ ಪೊಲೀಸರು ಕೂಡ ಇದರಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ವಿಪಕ್ಷ ಮಾತ್ರ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಡ್ರಗ್ಸ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಏನಾಗ್ತಾ ಈ ಸ್ಟೋರಿ ಏನು ಡೀಟೇಲ್ ಅಂತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾರಾಷ್ಟ್ರದ ಪೊಲೀಸರಿಗೆ ಇಲ್ಲಿರೋ ಫ್ಯಾಕ್ಟರಿ ಗೊತ್ತಾಗುತ್ತೆ. ಇದಕ್ಕಿಂತ ಅವಮಾನದ ಸಂಗತಿ ಏನಿದೆ? ಏನೀಗ ಏನಾಗದಿದೆ, ಹಿಡಿದಿದಾರಲ್ವಾ, ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ? ಅವ್ರಿಲ್ಲ ಅಂತ ಅಂದ್ರೆ ಈಗ ಅದನ್ನ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ? ಮಾನ ಮರ್ಯಾದೆ ಇದೆಯಾ ಸರ್ಕಾರ? ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಕಳೆದ 4-5 ವರ್ಷದಿಂದ ಹಿಡಿದಿಲ್ವಾ? ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಬೇಕಾ, ಗೃಹ ಸಚಿವರು ಕೊಡ್ಬೇಕಾ? ಅವರು ತೀರ್ಮಾನ ಮಾಡಿ. ಅವ್ರು ಹೇಳ್ತಾರೆ, ಅವರು ಸಾಕಷ್ಟು ಇದೆಲ್ಲ. ಹೊಸ ವರ್ಷಾಚರಣೆಗೆ 2 ದಿನ ಉಳಿದ ಹೊತ್ತಲ್ಲೇ ಬೆಂಗಳೂರಲ್ಲಿ ಡ್ರಗ್ಸ್ ಘಾಟು ಎದ್ದಿದೆ. ಮಹಾರಾಷ್ಟ್ರ ಎಎನ್ಟಿಎಫ್ನಿಂದ 3 ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದು, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ನಡುವೆ ಕ್ರೆಡಿಟ್ ವಾರ್ ನಡೆಯುತ್ತಿದೆ. ಬಿಜೆಪಿ ನಾಯಕರು ಇದು ಗೃಹ ಇಲಾಖೆಯ ವೈಫಲ್ಯ ಅಂತ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿನ ಟಾಕ್ ಫೈಟ್ ನ ತೋರಿಸ್ತೀವಿ ನೋಡಿ. ಬೇರೆ ರಾಜ್ಯಗಳ ಪೊಲೀಸರು ರಾಜ್ಯದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಚ್ಚುತ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಜಾಲ ಭೇದಿಸಿದ್ರು. ಈ ಬೆನ್ನಲ್ಲೇ ರಾಜಧಾನಿಯಲ್ಲೂ ಮಹಾಕಾಕಿ ಎಂಟ್ರಿ ಕೊಟ್ಟಿದ್ದು ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಈ ಬಗ್ಗೆ ಪ್ರಶ್ನೆ ಎತ್ತಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಪೊಲೀಸರಿಗೆ ಯಾಕೆ ಮಾಹಿತಿ ಸಿಗಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಪೊಲೀಸರಿಗೆ ಇಲ್ಲಿರೋ ಫ್ಯಾಕ್ಟರಿ ಗೊತ್ತಾಗುತ್ತೆ, ನಮ್ಮ ಕಣ್ಣು ಮುಂದೆ ಇರುವಂತ ಫ್ಯಾಕ್ಟರಿ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲ್ಲ? ಇದಕ್ಕಿಂತ ಅವಮಾನದ ಸಂಗತಿ ಏನಿದೆ? ಏನೀಗ ಏನಾಗದಿದೆ, ಹಿಡಿದಿದಾರಲ್ವಾ? ಈಗ ನಾನು ಹಿಡ್ದೆ ನೀನ್ ಹಿಡ್ದೆ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಒಟ್ಟಲ್ಲಿ ಹಿಡ್ದಿದ್ದೇವಲ್ಲ, ಅವರೇ ಹಿಡ್ದಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮವರು ಇದ್ರ ಜೊತೆಯಲ್ಲಿ DCPನೇ ಹೋಗಿದ್ರು. ಅವ್ರಿಲ್ಲ ಅಂತ ಅಂದ್ರೆ ಈಗ ಅದನ್ನ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ? ಮಾನ ಮರ್ಯಾದೆ ಇದೆಯಾ ಸರ್ಕಾರ? ನಿಮ್ಗೆ ಯಾಕೆ ಸಿಗ್ತಿಲ್ಲ ಆ ಇನ್ಫಾರ್ಮೇಶನ್? ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ? ಕಾನೂನು ಸುವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಇಷ್ಟು ಮಾತ್ರವಲ್ಲ, ಸರ್ಕಾರ ಡ್ರಗ್ಸ್ ದಂಧೆಗೆ ಮುಕ್ತಿ ಕೊಡ್ತಿಲ್ಲ ಅಂತ ಅಶೋಕ್ ಪ್ರಶ್ನಿಸಿದ್ರೆ 4-5 ವರ್ಷಗಳ ಕಾರ್ಯಾಚರಣೆಯನ್ನ ಪರಮೇಶ್ವರ್ ಉಲ್ಲೇಖಿಸಿದ್ದಾರೆ. ಈ ಡ್ರಗ್ ಮಾಫಿಯಾ ಇವತ್ತು ಸುತ್ತುವರೆದಿದೆ ಕರ್ನಾಟಕವನ್ನ. ಇದರಿಂದ ಮುಕ್ತಿ ಮಾಡೋಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಕೇಳಿದ್ರೆ ನಾವೆಲ್ಲ ಸಹಕಾರ ಕೊಡ್ತೀರಿ ಅಂತಾರೆ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಕಳೆದ 4-5 ವರ್ಷದಿಂದ ಹಿಡಿದಿಲ್ವಾ? ಅದನ್ನು ಹೇಳ್ಬೇಕಲ್ವ ಸರ್. ಜೊತೆಗೆ ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ಆಕಸ್ಮಿಕವಾಗಿ ಆಗುತ್ತೆ. ಈ ರೀತಿ ಆದಾಗ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ರಾಜೀನಾಮೆ ಕೇಳಿದ ಛಲವಾದಿ ನಾರಾಯಣ ಸ್ವಾಮಿಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಬೇಕಾ ಅಥವಾ ಗೃಹ ಸಚಿವರು ಕೊಡ್ಬೇಕಾ ಅನ್ನೋದನ್ನ ಅವರು ತೀರ್ಮಾನ ಮಾಡಿ. ರಾಜ್ಯ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ. ಅವ್ರು ಹೇಳ್ತಾರೆ, ಅವರು ಸಾಕಷ್ಟು ಇದೆಲ್ಲ. ಸೊ ಒಂದ್ ಯಾವ್ದೋ ಘಟನೆ ಆದ ತಕ್ಷಣ ಕೊಡ್ಲಿಕ್ಕೆ ಆಗಲ್ಲ. ನೋಡೋಣ, ಸತ್ಯಾಂಶ ಹೊರಗೆ ಬರ್ಬೇಕು, ಬಂದ್ಮೇಲೆ ನೋಡೋಣ. ಈ ನಡುವೆ ಮಹಾರಾಷ್ಟ್ರ ಪೊಲೀಸರು 55 ಕೋಟಿ ಡ್ರಗ್ಸ್ ಎಂದಿದ್ದಾರೆ. ಇದು ಸುಳ್ಳೆಂದು ಮಾಹಿತಿ ನೀಡಿದ್ದಾರೆ. ನಾವು ಆಲ್ರೆಡಿ ಇದ್ರ ಬಗ್ಗೆ ಇನ್ಕ್ವೈರಿಗೆ ಹೇಳಿದೀವಿ. ಬಟ್ ನಮ್ದು ಅಬ್ಜೆಕ್ಷನ್ ಅಂದ್ರೆ ಅಷ್ಟು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಇಲ್ಲ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. 55 ಅಥವಾ 58 ಕೋಟಿ ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಅದು 1,20,00,000 ಇದೆ. ಅದರಲ್ಲಿ ನಮ್ಮ ಹತ್ರ ದಾಖಲಾತಿ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ನೈಟ್. ಒಟ್ನಲ್ಲಿ ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದ್ದು ಡ್ರಗ್ಸ್ ಘಾಟು ಜೋರಾಗಿದೆ. ಇದೇ ವಿಚಾರ ರಾಜಕೀಯ ಬಡಿದಾಟಕ್ಕೂ ವೇದಿಕೆ ಹಾಕಿಕೊಟ್ಟಿದೆ. ಪ್ರದೀಪ್ ಚಿಕ್ಕಾಟಿ ಜೊತೆ ಕಿರಣ್ ಹರಿಯಳ್ಕ, TV9 ಬೆಂಗಳೂರು. ಇನ್ನು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿತ್ತು. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಕೇಸಿಗೆ ಸಂಬಂಧಪಟ್ಟಂತೆ 3 ಇನ್ಸ್ಪೆಕ್ಟರ್ಗಳ ತಲೆದಂಡವಾಗಿದೆ. ಈಗ ಇನ್ಸ್ಪೆಕ್ಟರ್ಗಳ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. 3 ಇನ್ಸ್ಪೆಕ್ಟರ್ಗಳ ತಲೆದಂಡವಾಗಿದೆ. ಕೊತ್ತನೂರು ಠಾಣೆ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್, ಹಾಗೆಯೇ ಇನ್ನಿತರ ಅಧಿಕಾರಿಗಳು ಕೂಡ, ಅಲ್ವಲ್ಲಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ ಹಾಗೂ ಇನ್ನೋರ್ವ
ಠಾಣೆಯ ಅಧಿಕಾರಿಯನ್ನು ಕೂಡ ಬಾಗಲೂರು ಠಾಣೆಯ ಇನ್ಸ್ಪೆಕ್ಟರ್ ಶಬರೀಶ್ ಸಸ್ಪೆಂಡ್ ಮಾಡಲಾಗಿದೆ. ಇವರು ಕರ್ತವ್ಯವನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನುವಂಥ ಗಂಭೀರ ಆರೋಪದಡಿ ಈ ಮೂವರು ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅತ್ತ ವಿಪಕ್ಷಗಳು ನೇರವಾಗಿಯೇ ಆರೋಪ ಮಾಡಿದ್ದು, ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ. ಅದಾದ ಬಳಿಕ ಈಗ ಈ ಒಂದು ಡ್ರಗ್ಸ್ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವಂಥ ಆರೋಪದ ಅಡಿ ಈ ಮೂವರು ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡಿದ್ದು 3 ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಲಾಗಿದೆ, ಅಮಾನತು ಮಾಡಲಾಗಿದೆ.